ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರವನ್ನು ಸ್ಟೇಷನ್ನ ಪರವಾಗಿ ನೀಡಿದಂತಿರುವುದು ನಮ್ಮ ವೆಂಕಟೇಶ್ ಅವರು ಸರ್ ಜಗದೀಶ್ ವಿಟ್ಲ ಅವರಿಗೆ ನಮ್ಮ ರೋಟರಿ ಕ್ಲಬ್ ಪುತ್ತೂರು ಸಿಟಿ ಅಧ್ಯಕ್ಷರು ಗ್ರೇಸಿ ಗೊಂಸಾಲೆಸ್ ಗುಲಾಬಿ ಹೂ ನೀಡಿದರೆ ನೋಡಿ ಮೊನ್ನೆಯಿಂದಲೇ ಬಹಳಷ್ಟು ಅವರ ಹಿನ್ನೆಲೆ ಓಡಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಹಾಗೂ ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಹಾಗೂ JC ಇವರ ಪುತ್ತೂರು ಇವರ ಸಹಯೋಗದೊಂದಿಗೆ ಒಂದು ಏನು ನಾವು ಪ್ರತಿ ವರ್ಷ ಪೊಲೀಸ್ ಇಲಾಖೆ ಡಿಸೆಂಬರ್ ತಿಂಗಳಲ್ಲಿ ಅಪರಾಧ ತಡೆ ಮಾಸಾಚರಣೆಯನ್ನು ಮಾಡ್ತೇವೆ. ಸೊ ಈ ಒಂದು ವಿಚಾರದಲ್ಲಿ ಹೇಳೋಕೆ ಏನಪ್ಪ ಅಂತಂದರೆ, ಈ ಅಪರಾಧ ತಡೆ ಅನ್ನೋದು ನಾವು ಪೊಲೀಸ್ ಇಲಾಖೆಯ ಒಂದು ಮುಖ್ಯವಾದ ಒಂದು ಕರ್ತವ್ಯ. ಏನು ಅಪರಾಧ ನಡೆಯುತ್ತೆ ಅದನ್ನು ಪತ್ತೆ ಹಚ್ಚೋದು, ಸಮಾಜದಲ್ಲಿ ಒಂದು ಅಪರಾಧವನ್ನು ತಡೆಗಟ್ಟಿ ಅಲ್ಲಿನ ಕಾನೂನು ಸುವ್ಯವಸ್ಥೆಯನ್ನು ಪಾಲನೆ ಮಾಡೋದು ಮತ್ತು ಒಂದು ಶಾಂತಿಯನ್ನು ಕಾಪಾಡುವಂಥ ಒಂದು ಕೆಲಸವನ್ನು ನಾವು ಪೊಲೀಸ್ ಇಲಾಖೆ ಮಾಡ್ತೀವಿ. ಸೊ ಪೊಲೀಸ್ ಇಲಾಖೆ ಈ ಒಂದು ಕೆಲಸಕ್ಕಾಗಿ ಅದೇ ಒಂದು ಉದ್ದೇಶಕ್ಕಾಗಿ ನಾವು ಮಾಡ್ತಾ ಇರ್ತೀವಿ ಪೊಲೀಸ್ನಲ್ಲಿ. ಆದರೆ ಇದು ಯಾವಾಗಲೂ ಅಪರಾಧವನ್ನು ಒಂದು ಪರಿಣಾಮಕಾರಿಯಾಗಿ ತಡಿಬೇಕು ಅಥವಾ ಅದನ್ನು ಪತ್ತೆ ಹಚ್ಚೋದ್ರಲ್ಲಿ ನಮಗೇನು ಸಾರ್ವಜನಿಕರ ಒಂದು ಸಹಕಾರ ಇರುತ್ತೆ ಅದು ಬಹಳ ಮುಖ್ಯವಾಗಿರ್ತದೆ. ಏಕೆಂದರೆ ಪ್ರತಿಯೊಬ್ಬರೂ ಕೂಡ ಈ ಒಂದು ವಿಚಾರದಲ್ಲಿ ಆ ಜವಾಬ್ದಾರಿಯನ್ನು ತಿಳಿದುಕೊಂಡು ಅವರು ಕೂಡ ಆ ಒಂದು ವಿಚಾರಗಳ ಬಗ್ಗೆ ತಿಳಿದುಕೊಂಡಿದ್ರೆ ಅದನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯ. ಸೊ ಇದ್ರ ಬಗ್ಗೆ ನಮಗೆ ಒಂದು ಜ್ಞಾನ ಮತ್ತು ತಿಳುವಳಿಕೆ ಇರಬೇಕಾಗ್ತದೆ. ಏನು ಅಪರಾಧ ಅಂದ್ರೇನು, ಮತ್ತು ಅದು ಯಾವ ರೀತಿ ಆಗತ್ತೆ, ಮತ್ತು ಅದ್ರ ಬಗ್ಗೆ ನಾವು ಹೇಗೆ ಅದ್ರ ಬಗ್ಗೆ ಜಾಗೃತಿಯನ್ನು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ತಿಳುವಳಿಕೆ ಜ್ಞಾನ ನಮ್ಮಲ್ಲಿ ಇದ್ದಲ್ಲಿ ಇದನ್ನು ನಾವು ಪರಿಣಾಮಕಾರಿಯಾಗಿ ಸಮಾಜದಲ್ಲಿ ನಾವು ತಂದು ಜೊತೆಗೆ ನಾವು ಅಲ್ಲದೆ ನಮ್ಮ ಜೊತೆಯಲ್ಲಿ ಇರುವಂತ ಪ್ರತಿಯೊಬ್ಬರು ಒಳ್ಳೆ ರೀತಿಯಲ್ಲಿ ಜೀವನವನ್ನ ನಡೆಸಬಹುದು. ಹೇಗೆ ಅದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಅಪರಾಧಗಳನ್ನ ನಾವು ಎಷ್ಟು ಮಟ್ಟಿಗೆ ತಡಿತೀವೋ ಅಷ್ಟು ರೀತಿಯಲ್ಲಿ ಸಮಾಜದಲ್ಲಿ ಪ್ರತಿಯೊಂದು ಎಲ್ಲಾ ಒಂದು ರಂಗದಲ್ಲೂ ನಾವು ಬೆಳವಣಿಗೆಯನ್ನ ಅಭಿವೃದ್ಧಿಯನ್ನ ಕಾಣಬಹುದು. ಇಲ್ಲ ಅಂದ್ರೆ ಆ ಒಂದು ಸಮಾಜವನ್ನೇ ಆ ರೀತಿ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿರುವಾಗ ಹಲವಾರು ರೀತಿಯ ಒಂದು ವ್ಯಕ್ತಿತ್ವ ದೋಷಗಳಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಕೆಟ್ಟ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಅಪರಾಧ ತಡೆ ಮಾಸಾಚರಣೆಯಲ್ಲಿ ಎಲ್ಲಾ ರೀತಿಯ ಒಂದು ಸಾಮಾನ್ಯವಾಗಿ ಸಮಾಜದಲ್ಲಿ ನಡೆಯುವಂತಹ ಅಪರಾಧಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮತ್ತು ತಿಳುವಳಿಕೆ ಮೂಡಿಸೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಅದಕ್ಕಾಗಿ ನೀವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಸೇರಿ ಇವತ್ತು ಅತ್ಯಂತ ಉತ್ಸಾಹದಿಂದ ಇದ್ದೀರಾ. ಬಹಳ ಸಂತೋಷ ಆಗುತ್ತೆ ಇದನ್ನ ನೋಡುವಾಗ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ನೀವೆಲ್ಲ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗೊಳಿಸಬೇಕಂತ ನಾನು ನಿಮ್ಮನ್ನೆಲ್ಲ ಕೋರ್ತಾ ನನಗೆ ಎರಡು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಸಂಘ ಸಂಸ್ಥೆಗಳು ರೋಟರಿ ಇರ್ಬೋದು, JC ಲಯನ್ಸ್ ಎಲ್ಲರೂ ಸೇರಿ ಒಂದು ಮಾಡುವಂತ ಒಂದು ಬಹಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ. ನಮ್ಮ ಈ ಒಂದು ಅಪರಾಧ ತಡೆಗೆ ಒಂದು ಜಾಥವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬಹಳ ಸಂತೋಷ ಅನಿಸ್ತಿದೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ರೋಟರಿಯಲ್ಲಿ ಮತ್ತೆ ನಮ್ಮ ಈ NGOs ಏನ್ ಹೇಳ್ತೀವಿ ನಾವೆಲ್ಲ ಸೇರ್ಕೊಂಡಿರೋದು. ಈ ತಕ್ಕ ಮಟ್ಟಿಗೆ ಈ ಒಂದು ಭಾಗದಲ್ಲಿ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಈ ಏನು ಅಪರಾಧಗಳು ಏನಿವೆ ಅದನ್ನು ತಡೆಗಟ್ಟುವಲ್ಲಿ ತಕ್ಕ ಮಟ್ಟಿಗೆ ಅವರು ಇಲ್ಲಿ ನಮ್ಮನ್ನು ಇದು ಏನು ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ
ಮಾಡದಂತ ಕೆಲವು ಅಪರಾಧಗಳಿವೆ. ಅದನ್ನು ಕೂಡ ನಾವು ಕೂಡ ಈ ನಿಟ್ಟಿನಲ್ಲಿ ಈ ಜಾಥಾದ ಮೂಲಕ ಜನರಿಗೆ ಮನವರಿಕೆ ಮಾಡಿಕೊಡುವಂತದ್ದು ನಮ್ಮ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ನಮಗೆ ನೆನಪಾಗ್ತಾ ಚಂದ್ರನ್ ದಿನಗಳಲ್ಲಿ ನಾವು ಪೊಲೀಸ್ ಇಲಾಖೆ ಜೊತೆ ಸೇರಿ ಬೀಟ್ ಹೋಗುವಂತ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರೋದು ನಾವೆಲ್ಲ ಮಕ್ಕಳಿರ್ಬೇಕಿದ್ರೆ ನಾವು ನೋಡಿದಂತ ಕಾರ್ಯಕ್ರಮ. ಹಾಗೆ ಅದೇ ರೀತಿಯಲ್ಲಿ ಇವತ್ತು ಕೂಡ ನಾವು ಇಲ್ಲಿ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಜೊತೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಇದರಲ್ಲಿ ಜೋಡಿಸಿಕೊಂಡಂತ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತಾ ಮುಂದಕ್ಕೆ ಈ ಸೈಬರ್ ಕ್ರೈಮ್ ಏನಿದೆಯೋ ಅಲ್ಲಿ ಕೂಡ ನಾವೊಂದು ಸ್ವಲ್ಪ ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ನಮ್ಮ ಪರಶುರಾಮ ಸೃಷ್ಟಿಯ ಜನರು ಬುದ್ಧಿವಂತರು ಅಂತ ಹೇಳ್ತೇವೆ. ಆದ್ರೂ ಕೂಡ ಈ ಬುದ್ಧಿವಂತರು ಕೂಡ ಕೆಲವೊಮ್ಮೆ ಈ ಸೈಬರ್ ಕ್ರೈಮಿಗೆ ಮರಳಾಗ್ತಾ ಇದ್ದೇವೆ. ಇದನ್ನು ಕೂಡ ತಡೆಯುವ ನಿಟ್ಟಿನಲ್ಲಿ ನಾವು ಬಹಳಷ್ಟು ಒಂದು ಕಾಳಜಿ ವಹಿಸಬೇಕು ಅಂತ ಎಲ್ರಿಗೂ ಇನ್ನೊಮ್ಮೆ ಮನವರಿಕೆ ಮಾಡಿಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ರಿಗೂ ಅಭಿನಂದನೆ ಹೇಳುತ್ತಾ ನನ್ನ ಮಾತನ್ನು ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಹಾಗೂ ಪುತ್ತೂರಿನ ಎಲ್ಲ ಸಮಸ್ತ ರೋಟರಿ ಸ್ನೇಹಿತರೆ, ಲಯನ್ಸ್ ಮತ್ತು JC ಎಲ್ಲ ಇಲ್ಲಿ ಸೇರಿದಂತೆ ಎಲ್ಲ ಸ್ನೇಹಿತರೆ, ಅಪರಾಧ ಎಂಬುದು ದೊಡ್ಡ ಅಪರಾಧ ಎಂಬುದು ಅಪರಾಧವೇ. ಆದರೆ ಅಪರಾಧವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಏನು ಮಾಡಬಹುದು ಅಂತ ಮಾತ್ರ ಮಾತಾಡಬೇಕು ವಿನ ಬೇರೆ ಅದು ಅಪರಾಧವನ್ನು ನಿಲ್ಲಿಸಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದನ್ನು ಅವಾಯ್ಡ್ ಮಾಡ್ಬೋದು. ಆದ್ದರಿಂದ ಅದರ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಏನಂದರೆ ಎಲ್ಲಿಯಾದ ಅಪರಾಧ ಆದರೆ ನಾವು ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು ಬೇಡ. ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಅದಕ್ಕೆ ಸರಿಯಾದ ಮಾಹಿತಿ ಕೊಟ್ಟರೆ ಅವರಿಗೆ ಸ್ವಲ್ಪ ಉಪಕಾರ ಆಗ್ತದೆ. ಯಾಕೆಂದರೆ ಕೆಲವು ಸಲ ಈಗ ಹೆಚ್ಚಿನ ಅಪರಾಧಗಳು ಮುಚ್ಚಿ ಹೋಗ್ತವೆ ಅಂದಾಗ ಅದಕ್ಕೆ ಸರಿಯಾದ ಸಾಕ್ಷಿಗಳಿಲ್ಲದೆ ಆ ಸಾಕ್ಷಿಗಳನ್ನು ಮಾಡುವಾಗೆ ನಾವು ಎಲ್ಲರೂ ಸಹಕರಿಸಿ ಮುಂದುವರಿಸಿಕೊಂಡು ಹೋಗುವ ಇವತ್ತಿನ ಜಾಥಾ ಸಕ್ಸಸ್ ಆಗಲಿ ಅಂತ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251200551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.